ಬೆಳ್ಳುಳ್ಳಿ ತಗೊಂಡಿದೀವಿ, ಹಾಗೆ ಅರ್ಧ ಇಂಚು. ಹಾಗೆ ನಾವು ಬಿರಿಯಾನಿಗೆ ಏನೇನ್ ಬೇಕು ಅಂತ ನೋಡ್ಕೊಂಡ್ ಬರೋಣ. ಯಾವ ಮಸಾಲಾನು ಬೇಡ ನೋಡಿ, ಆಲ್ಮೋಸ್ಟ್ ಇದ್ರಲ್ಲೇ ಸ್ವಲ್ಪ ಮೊಸರು ಬಜ್ಜಿಗೆ ಬಿರಿಯಾನಿ ಹಾಕೊಂಡ್ ಬ್ಯಾಟಿಂಗ್ ಮಾಡ್ತಾ ಎಷ್ಟು ಜನ ಇದೀರ ನೋಡ್ಕೊಂಡು ಹಾಕೊಳ್ಳಿ. ಚಿಕನ್ ಈಸಿಯಾಗಿ ಮನೇಲೆ ಒಂದ್ 30 ನಿಮಿಷದಲ್ಲಿ ಪುದೀನ, ಮೆಂತ್ಯ, ಹಾಗೆ ಕೊತ್ತಂಬರಿ ಸೊಪ್ಪು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ರು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಬ್ಲಾಗ್ ಸ್ಪೆಷಲ್ ಏನಂದ್ರೆ ಕುಕ್ಕಿಂಗ್ ಬ್ಲಾಗ್ ಆಗಿರುತ್ತೆ. ಅದರಲ್ಲೂ ನಾನ್ ವೆಜ್ ಲವರ್ಸ್ಗಂತೂ ಈ ಬ್ಲಾಗ್ ತುಂಬಾನೇ ಇಷ್ಟ ಆಗ್ಬೋದು. ಸೊ ಆಲ್ರೆಡಿ ನೀವು ತಮ್ಲೈನಲ್ಲಿ ನೋಡ್ಕೊಂಡ್ ಬಂದಿರ್ತೀರಾ ಯಾವ ಬ್ಲಾಗ್ ಯಾವ ರೆಸಿಪಿ ಮಾಡ್ತಾ ಇರೋದು ಅಂತ. ಸೊ ಏನಂದ್ರೆ ಬಿರಿಯಾನಿ ರೆಸಿಪಿ. ಎಸ್, ಬಿರಿಯಾನಿ ಅಂದರೆ ಯಾರಿಗಿಷ್ಟ ಇಲ್ಲ, ಅದು ನಾನ್ ವೆಜ್ ಲವರ್ಸ್ಗಂತೂ ಬಿರಿಯಾನಿ ಇಲ್ಲ ಅಂದರೆ ನಾನ್ ವೆಜ್ಜೇ ಕಂಪ್ಲೀಟ್ ಆಗಲ್ಲ. ಸೊ ಇವತ್ತು ನಿಮಗೆಲ್ಲ ಸಂಡೇ ಸ್ಪೆಷಲ್, ಇವತ್ತು ನಮ್ಮ ಮನೇಲಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಸೊ ಆ ರೆಸಿಪಿ ತೋರಿಸ್ಬೇಕು ಅಂತ ಅನಿಸ್ತು, ಸೊ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು. ಯಾವುದೇ ಆಚೆ ತಂದಿರೋ ಬಿರಿಯಾನಿ ಪೇಸ್ಟ್ ಏನು ಯೂಸ್ ಮಾಡಲ್ಲ ನಾವು. ಹಾಗೆ ಮನೇಲಿ ಪುದೀನ, ಮೆಂತ್ಯ, ಹಾಗೆ ಕೊತ್ತಂಬರಿ ಸೊಪ್ಪು, ಬರೀ ಗ್ರೀನರಿ ಐಟಮ್ಸ್ ಯೂಸ್ ಮಾಡ್ಕೊಂಡು ನಾವು ಮಾಡೋದು ಈ ಬಿರಿಯಾನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೂ ಇವಾಗ ಹೋಟ್ಲಲ್ಲಿ ನಾವು ಬಿರಿಯಾನಿ ತಿಂತೀವಿ ಅಂದರೆ ಅದಕ್ಕೆ ಏನೇನೋ ಸೋಡಾ ಹಾಕ್ತಾರೆ, ನೀರು ಕುಡಿಬೇಕು, ದಾಹ ಆಗಬೇಕು ಅಂತ ಏನೇನೋ ಇರುತ್ತೆ. ಅದ್ರ ಬದಲು ನೀವು ಇದನ್ನೇ ಮಿನಿಮಮ್ ಒಂದು ½ an hour ಸ್ಪೆಂಡ್ ಮಾಡಿಬಿಟ್ರೆ ಸಾಕು, ತುಂಬಾ ಟೇಸ್ಟಿಯಾಗಿರೋ ಬಿರಿಯಾನಿ ಅಂತೂ ಮಾಡ್ಕೊಂಬರ್ಬೋದು. ಸೊ ಜಾಸ್ತಿ ವೆಯ್ಟ್ ಮಾಡಿಸಲ್ಲ, ಹೋಗಿ ಬಿರಿಯಾನಿ ರೆಸಿಪಿ ನೋಡ್ಕೊಂಬನ್ನಿ. ಹಾಗೆ ಆಮೇಲೆ ಲಾಸ್ಟಲ್ಲಿ ನಾನು ಮಾತಾಡ್ತೀನಿ. ಓಕೆ, ಫಸ್ಟ್ ಬಿರಿಯಾನಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಹಾಗೆ ಮೆಂತ್ಯ ಸೊಪ್ಪು, ಹಾಗೆ 4 ಹಸಿಮೆಣಸಿನಕಾಯಿ, 1 ಚಕ್ಕೆ, 1 ಏಲಕ್ಕಿ, 2 ಲವಂಗ, ಹಾಗೆ ಸ್ವಲ್ಪ ಕಾಳುಮೆಣಸು ತಗೊಂಡಿದ್ದೀವಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಕಾಳುಮೆಣಸನ್ನ. ಹಾಗೆ 1 ಎಸ್ಲು ಬೆಳ್ಳುಳ್ಳಿ ತಗೊಂಡಿದ್ದೀವಿ, ಹಾಗೆ ಅರ್ಧ ಇಂಚು ಶುಂಠಿ ತಗೊಂಡಿದ್ದೀವಿ, ಹಾಗೆ ಸ್ವಲ್ಪ ಈರುಳ್ಳಿ, ಜಾಸ್ತಿ ಏನು ಬೇಡ, ಸ್ವಲ್ಪ ಸಾಕು ಈರುಳ್ಳಿ. ಹಾಗೆ ಸ್ವಲ್ಪ ಕೊರಿಯಂಡರ್ ಪೌಡರ್, ಧನಿಯಾ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರನ್ನ ನೋಡ್ಕೊಂಡು ರುಬ್ಬಿ, ಯಾಕಂದರೆ ಸೊಪ್ಪಲ್ಲೇ ಇರುತ್ತೆ, ಸೊ ಪೇಸ್ಟ್ ಹೀಗೆ ಬರುತ್ತೆ. ಅದಾದಮೇಲೆ ನಾವು ಟೊಮೊಟೊ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು 4 ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ. ಸೊ ಪೇಸ್ಟ್ ಮಾಡಾದ್ಮೇಲೆ ಈ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಹಾಗೆ ನಾವು ಬಿರಿಯಾನಿಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ 1, 2, 3 ಈರುಳ್ಳಿ, ಹಾಗೆ ಮಸಾಲ ಐಟಮ್, ಪಲಾವ್ ಎಲೆ, ಮಾಮೂಲಿ ಮಸಾಲ ಏನೇನು ಹಾಕ್ತೀವೋ ಅದು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 1 ನಿಂಬೆಹಣ್ಣು, ಹಾಗೆ ಕಸ್ತೂರಿ ಮೆಂತಿ, ಹಾಗೆ ಮಸಾಲ ಸ್ವಲ್ಪ, ಅರಿಶಿನ ಪುಡಿ, ಖಾರ ಪುಡಿ, ಅದೆಲ್ಲ ಗರಂ ಮಸಾಲ ಅಲ್ಲ, ಹಾಗೆ ಟೊಮೊಟೊ ಪೇಸ್ಟು, ಗ್ರೀನ್ ಪೇಸ್ಟ್, ಮಸಾಲ ಪೇಸ್ಟು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನಿಲ್ಲಿ 1/4 kg ಅಷ್ಟು ಚಿಕನ್ ತಗೊಂಡಿದ್ದೀವಿ, ಬಿಕಾಸ್ ನಮ್ಮ ಮನೇಲಿ 6 ಜನ ಇದ್ದೀವಿ. ಹಾಗೆ ನಾನು ಈ ಲೋಟದಲ್ಲಿ 2.5 ಲೋಟ ಅಷ್ಟು ಅಕ್ಕಿ ತಗೊಂಡಿದ್ದೀನಿ. ನೀರು ನೋಡ್ಕೊಂಡು ಹಾಕೋಬೇಕು ಅದಕ್ಕೆ. ಸೊ ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 3 to 4 ಟೇಬಲ್ ಸ್ಪೂನ್, ಅಂದರೆ 3 ಇಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಮಸಾಲ ಐಟಮ್ ಇಟ್ಕೊಂಡಿದ್ರಲ್ಲ, ಲೈಕ್ ಚಕ್ಕೆ, ಲವಂಗ, ಹೂವು, ಪಲಾವ್ ಎಲೆ, ಅದನ್ನೆಲ್ಲ ಹಾಕೊಂಡು ಅದೆಲ್ಲ ಚೆನ್ನಾಗಿ ಸಿಡಿಲಿ. ಎಣ್ಣೆ ಕಾದ್ಮೇಲೆ ಹಾಕಿ, ಆವಾಗಲೇ ಚೆನ್ನಾಗಿರುತ್ತೆ. ಎಣ್ಣೆ ಅರ್ಧ ಕಾದಿರುವಾಗ ಹಾಕಬೇಡಿ. ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಸರಿ ಇಲ್ಲ, ಬಿಕಾಸ್ ಕೋಲ್ಡ್ ಆಗೈತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಮಸಾಲ ಐಟಮ್ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಕಸ್ತೂರಿ ಮೆಂತಿ ಸೊಪ್ಪು ಹಾಕೊಳ್ಳೋಣ, 2 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ನೀವು ಯಾವುದೇ ಪಲಾವ್ ಐಟಮ್ ಇಲ್ಲ ಬಿರಿಯಾನಿ ಐಟಮ್ ಮಾಡ್ತೀರಂದ್ರೆ ಕಸ್ತೂರಿ ಮೆಂತಿ ಸೊಪ್ಪು ಹಾಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ, ಫ್ಲೇವರು ಕೊಡುತ್ತೆ ಚೆನ್ನಾಗೆ. ಹಾಗೆ ನಾವು ಕಟ್ ಮಾಡ್ಕೊಂಡಿದ್ರಲ್ಲ ಈರುಳ್ಳಿ, ಅದನ್ನ ಇವಾಗ ಹಾಕಿ ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೀವೆಷ್ಟು ಫ್ರೈ ಚೆನ್ನಾಗಿ ಎಣ್ಣೆಲಿ ಮಾಡ್ತೀರೋ ಅಷ್ಟು ನಿಮಗೆ ಬಿರಿಯಾನಿ ಟೇಸ್ಟಿಯಾಗಿರುತ್ತೆ. ನೀವು ಫ್ರೈ ಮಾಡಾದ್ಮೇಲೆ ಅದು ಗೋಲ್ಡನ್ ಬ್ರೌನಿಶ್ ಕಲರ್ ಆಗಿ ಬರಬೇಕು ನೋಡಿ, ಹೀಗೆ ಬರಬೇಕು ಕಲರು. ಇದು ಬಂದಾದ್ಮೇಲೆ ನೆಕ್ಸ್ಟ್ ನಾವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ. ಬೇಕಾದ್ರೆ ನೀವು ಮನೇಲೆ ಮಾಡ್ಕೊಂಡು ಹಾಕೋಬಹುದು, ನಾನು ಆಚ ಕಡೆ ಇರೋ ಪ್ಯಾಕೆಟಲ್ಲಿ ಇರೋದು ಹಾಕೊಂಡಿದ್ದೀನಿ. ಮನೇಲಿ ಮಾಡ್ಕೊಂಡು ಹಾಕೊಂಡ್ರೆ ಇನ್ನೂ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟು. ಅದು ಕೂಡ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ, ಆ ಫ್ಲೇವರ್ ಎಲ್ಲ ಈರುಳ್ಳಿಗೆಲ್ಲ ಅಂಟ್ಕೋಬೇಕು. ಆ ಥರ ಫ್ರೈ ಮಾಡಬೇಕು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ನೋಡಿ, ಹೀಗೆ ಫ್ರೈ ಮಾಡ್ತಾ ಇರ್ಬೇಕು ಚೆನ್ನಾಗೆ, ಕೈ ಚೆನ್ನಾಗಿ ಅಲ್ಲಾಡಿಸ್ತಾ ಇರ್ಬೇಕು ಬಿರಿಯಾನಿ ಮಾಡುವಾಗಂತೂ. ಹಾಗೆ ನಾವು ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ರಲ್ಲ, ಅದನ್ನ ಹಾಕೊಳ್ಳೋಣ ನೆಕ್ಸ್ಟು. ಅದು ಕೂಡ ಅಷ್ಟೇ, ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗ್ಬೇಕು, ಆ ಟೊಮೊಟೊ ಫ್ಲೇವರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಯಾವ ಮಸಾಲಾನು ಬೇಡ ನೋಡಿ, ಆಲ್ಮೋಸ್ಟ್ ಇದ್ರಲ್ಲೇ ಸ್ವಲ್ಪ ಮಸಾಲನೇ ಆಗೋಯ್ತು ಟೊಮೊಟೊ ಪೇಸ್ಟ್ ಮಾಡಿದ್ಕೆ, ಎಷ್ಟು ಮಸಾಲ ಇದ್ರಲ್ಲೇ ಕಾಣಿಸುತ್ತೆ.
ನೋಡಿ ಟೊಮೊಟೊ ಎಲ್ಲ ಫ್ರೈ ಆದ್ಮೇಲೆ ನಿಮ್ಗೆ ಈಗ ಕಾಣಿಸುತ್ತೆ. ಅದಾದ್ಮೇಲೆ ಬೇಕಾದ್ರೆ ನೀವು ಸ್ವಲ್ಪ ಗರಂ ಮಸಾಲ ಹಾಕೋಬಹುದು, ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ನಮ್ ಫ್ಲೇವರ್ಗೋಸ್ಕರ ಸ್ವಲ್ಪ ಹಾಕೊಂಡಿದೀವಿ. ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕೊಂಡಿದೀವಿ, ಚೂರೇ ಚೂರು ನಮ್ಗೆ ಸ್ವಲ್ಪ ಖಾರ ಬೇಕು ಅನ್ಸ್ತು ಅದಕ್ಕೆ. ಹಾಗೆ ನೆಕ್ಸ್ಟ್ ಸ್ವಲ್ಪ ಚಿಕನ್ ಮಸಾಲ ಹಾಕೊಂಡಿದೀವಿ. ಇದನ್ನು ಹಾಕೊಳ್ಳಿ, ಚೆನ್ನಾಗಿರುತ್ತೆ, ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಬಿರಿಯಾನಿಗೆ. ಜಾಸ್ತಿ ಬೇಡ, ಸ್ವಲ್ಪ ಹಾಕೊಳ್ಳಿ. ಇದೆಲ್ಲ ಹಾಕಾದ್ಮೇಲೆ ನಾವು ಅವಾಗಲೇ ಗ್ರೀನ್ ಮಸಾಲ ರೆಡಿ ಮಾಡ್ಕೊಂಡಿದ್ರಲ್ಲ ಸೊಪ್ಪಲ್ಲಿ ಯೂಸ್ ಮಾಡ್ಕೊಂಡು, ಪುದೀನ, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಎಲ್ಲ ಯೂಸ್ ಮಾಡ್ಕೊಂಡು, ಅಷ್ಟು ಮೆಣಸಿನ್ಕಾಯಿ ಎಲ್ಲ ಆ ಪೇಸ್ಟ್ ಹಾಕೊಳ್ಳೋಣ. ನೋಡಿ ಹೆಂಗ ಅರ್ತೈತೆ ಮೇಲೆನೆ. ನೋಡಿ ಮಸಾಲ ಎಷ್ಟು ಚೆನ್ನಾಗಿ ರೆಡಿ ಆಯ್ತು, ಯಾವುದೇ ಪೇಸ್ಟು ಏನು ಆಗ್ದೇನೆ ಇಷ್ಟು ಮಸಾಲ ರೆಡಿ ಆಗೈತೆ. ನೋಡಿ ಎಷ್ಟು ನ್ಯಾಚುರಲ್, ತಿಂದ್ರೂ ಬೇಗ ಜೀರ್ಣ ಆಗುತ್ತೆ. ಜಾಸ್ತಿ ಮಸಾಲ ತಿಂದಷ್ಟು ಒಳ್ಳೇದು ಇಲ್ಲ. ಸೊ ಲೈಟ್ ಆಗಿ ಮಸಾಲ ಕೂಡ ಆಗುತ್ತೆ, ಜಾಸ್ತಿ ಮಸಾಲಾನು ಕೂಡ ಆಗಲ್ಲ ಬಿರಿಯಾನಿಗೆ. ಹಾಗೆ ಸ್ವಲ್ಪ ಅರ್ಧ ಹೋಲ್ ನಿಂಬೆನು, ಒಂದು ನಿಂಬೆನಲ್ಲಿ ಅರ್ಧ ಹೋಲ್ ನಿಂಬೆನು ಇವಾಗಲೇ ಇಟ್ಕೊಳ್ತಾ ಇದೀವಿ, ಬಿಕಾಸ್ ಮಸಾಲಾಗೆ ಸ್ವಲ್ಪ ಹುಳಿ ತಾಗ್ಲಿ ಅಂತ. ನೋಡಿ ಸ್ವಲ್ಪ ಅದಾದ್ಮೇಲೆ ಹೀಗೆ ನಾವೆಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಈ ಕಲರ್ ಬರುತ್ತೆ. ಹಾಗೆ ನಾವು 3/4 kg ಚಿಕನ್ ತಗೊಂಡಿದ್ರಲ್ಲ ಅದನ್ನ ಇವಾಗ ನಾವು ಹಾಕೊಳ್ತಾ ಇದೀವಿ. ನಮ್ಮ ಮನೇಲಿ 6 ಜನ ಇದೀವಿ, ಅದಕ್ಕೆ 3/4 kg ಚಿಕನ್ ತಗೊಂಡಿದೀವಿ. ನಿಮ್ ಮನೇಲಿ ಎಷ್ಟು ಜನ ಇದ್ದೀರಾ ನೋಡ್ಕೊಂಡು ಹಾಕೊಳ್ಳಿ ಚಿಕನ್ನ. ಹಾಗೆ ನೋಡಿ ಚೆನ್ನಾಗಿ ಆ ಮಸಾಲ ಎಲ್ಲ ಚಿಕನ್ ಮಧ್ಯ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು, ಆವಾಗಲೇ ಎಲ್ಲ ಚಿಕನ್ಗೂ ಹಿಡಿಯೋದು. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದೀವಿ, ಯಾಕಂದ್ರೆ ಚಿಕನ್ದಲ್ಲಿ ಹಸಿ ಸ್ಮೆಲ್ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದೀವಿ. ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡಿದೀವಿ. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡಿದೀವಿ, ಜಾಸ್ತಿ ಹಾಕೊಂಡಿಲ್ಲ. ನೋಡ್ಕೊಂಡು ಹಾಕೊಳ್ಳೋಣ ಲಾಸ್ಟ್ ಅಲ್ಲಿ ಅಂದ್ಬಿಟ್ಟು, ಜಾಸ್ತಿ ಆಗಿ ಹೋಗ್ತದೆ ಅಂತ. ಇದೆಲ್ಲ ಹಾಕ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮೇನ್ ಆಗಿ ಮೊಸರು ಹಾಕೊಳ್ಳಿ. ಒಬ್ಬೊಬ್ರಿಗೆ ಮೊಸರು ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ ಬಿರಿಯಾನಿಗೆ ಹಾಕಕ್ಕೆ, ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನಾವು ಇದನ್ನ ಹಾಕೊಳ್ಳೋದು ಯಾಕಂದ್ರೆ ಚಿಕನ್ಗೆ ಒಳ್ಳೆ ಸ್ಮೂತ್ನೆಸ್ ಕೊಡುತ್ತೆ ತಿನ್ನುವಾಗ. ಹಾಗೆ ಸ್ವಲ್ಪ ಜ್ಯೂಸಿಯಾಗೇ ಇರುತ್ತೆ, ತಿನ್ನುವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ನಾವು ಮೊಸರು ಹಾಕೊಳ್ಳೋದು. ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ನೋಡಿ ಈ ಮೊಸರೆಲ್ಲ ಹಾಕಾದ್ಮೇಲೆ ಈಗ ಚೆನ್ನಾಗಿ ಒಂದೊಂದು ರೌಂಡ್ ಮಿಕ್ಸ್ ಮಾಡಿ. ಕೈ ಎಷ್ಟು ಅಲ್ಲಾಡ್ಸ್ತೀವೋ ನಾವು ಬಿರಿಯಾನಿ ಮಾಡುವಾಗ ಅಷ್ಟೇ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನೋಡಿ ಆಗ್ಲೇ 2.5 ಲೋಟ ಅಷ್ಟು ಅಕ್ಕಿ ತಗೊಂಡಿದೀನಿ ಅನ್ನಲ್ಲ, ಇವಾಗ ಅದನ್ನ ಹಾಕೊಂಡು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಸಾಲ ಎಲ್ಲ ಅಕ್ಕಿಗೆಲ್ಲ ಹಿಡಿಬೇಕು ಚೆನ್ನಾಗಿ, ಅದನ್ನ ತಿರ್ಗಿಸ್ಕೋಬೇಕು ನೀವು. ನೋಡಿ ಚೆನ್ನಾಗಿ ಕೈ ಅಲ್ಲಾಡಿಸಿದಷ್ಟು ಒಳ್ಳೇದೆ ನೀವು ಬಿರಿಯಾನಿಗೆ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಮಗೆ ಹೀಗೆ ಕಾಣಿಸುತ್ತೆ. ಮಿಕ್ಸ್ ಮಾಡೋಷ್ಟರಲ್ಲಿ ಕೈಯೇ ನೋವು ಬಂದ್ಬಿಡುತ್ತೆ, ಜಾಸ್ತಿ ಚೆನ್ನಾಗಿ ಮಾಡ್ತೀವಂದ್ರೆ ಇನ್ನು ಕೈ ನೋವು ಬಂದೇ ಬರುತ್ತೆ. ಹಾಗೆ ಇವಾಗ ನಾವು 2.5 ಲೋಟ ಅಷ್ಟು ಅಕ್ಕಿ ತಗೊಂಡಿದ್ರಲ್ಲ ಅದಕ್ಕೆ ನಾವು ಬರೀ 2 ಲೋಟ ಅಷ್ಟು ನೀರ್ ಹಾಕೊಂಡಿದೀವಿ. ಇನ್ನು ಸ್ವಲ್ಪ ಕಮ್ಮಿನೇ ಹಾಕೋಬೇಕಾಗಿತ್ತು, ಬಟ್ ನನ್ ಮಗ ಇದನ್ನೆಲ್ಲ ಜಾಸ್ತಿ ಉದ್ರಾಗಾದ್ರೆ ಮಗುಗೆ ಗಂಟ್ಲಿಗೆ ಸಿಗಾಕೊಳ್ತದೆ ಅಂತ ಸ್ವಲ್ಪ ನಾವು ಜಾಸ್ತಿ ಉದ್ರಾಗ್ ಮಾಡಿಲ್ಲ. ಸೊ 2.5 ಲೋಟ ಅಕ್ಕಿಗೆ ನಾವು 2 ಲೋಟ ಅಷ್ಟೇ ನೀರ್ ಹಾಕೊಂಡಿರೋದು. ನೋಡಿ ಎಲ್ಲ ಮಾಡಾದ್ಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಾಣಿಸುತ್ತೆ. ಹಾಗೆ ಲಾಸ್ಟ್ ಅಲ್ಲಿ ನಮ್ಗೆ ಸ್ವಲ್ಪ ಉಪ್ಪು ಕಮ್ಮಿ ಅನ್ಸ್ತು, ಸೊ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಹಾಗೆ ಇನ್ನೊಂದ್ ಅರ್ಧ ಹೋಲ್ ನಿಂಬೆಹಣ್ಣು ಇತ್ತಲ್ಲ ಅದು ಕೂಡ ಇಂಟ್ಕೊಂಡ್ರಿ. ಸೊ ಅದೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಗಾರ್ನಿಶ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಬಿಸಿಲ್ ಹಾಕಿ ಕೂಗ್ಸಿದ್ರೆ ನಮ್ ಬಿರಿಯಾನಿ ರೆಡಿ. 2 ವಿಸಿಲ್ ಕೂಗ್ಸ್ಕೊಳ್ಳಿ ಸಾಕು. ಅಷ್ಟರಲ್ಲಿ ನಾವು ಹೋಗಿ ಮೊಸರು ಬಜ್ಜಿ ಮಾಡ್ಕೊಂಡ್ ಬರೋಣ. ಫಸ್ಟ್ ನಾನು ಮೊಸರು ಬಜ್ಜಿಗೆ ಒಂದು ಈರುಳ್ಳಿ ತಗೊಂಡಿದೀವಿ, ಅದಕ್ಕೆ ಒಂದಷ್ಟು ಮೆಣಸಿನಕಾಯಿ ತಗೊಂಡಿದೀವಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದೀವಿ. ಒಬ್ಬೊಬ್ರು ಇನ್ನೂ ಏನೇನೋ ಹಾಕೊಳ್ತಾರೆ, ಕ್ಯಾರೆಟ್ ಅಂತೆ, ಸೌತೆಕಾಯಿ ಅಂತೆ. ಆದ್ರೆ ನಮ್ಗೆ ಇವಾಗ ಏನೋ ಒಂದು ಅರ್ಜೆಂಟ್ ಆಗಿ ಬಿರಿಯಾನಿ ತಿನ್ಬೇಕಲ್ಲ, ಅದ್ರ ಜೊತೆಗೆ ಮೊಸರು ಬಜ್ಜಿ ಬೇಕಲ್ಲ, ಅದಕ್ಕೋಸ್ಕರ ಇನ್ನ ಕ್ವಿಕ್ ಆಗಿ ರೆಡಿ ಮಾಡ್ಕೊಳ್ತಾ ಇದೀವಿ. ಹಾಗೆ ಸ್ವಲ್ಪ ಉಪ್ಪು ಹಾಕೊಂಡಿದೀವಿ, ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಮೊಸರಲ್ಲೂ ನೀರ್ ಬಿಟ್ಕೊಳ್ತೀವಿ, ಸೊ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಇವಾಗ ನಾನು ಮೊಸರು ಹಾಕೊಳ್ತಾ ಇದೀನಿ. ಮೊಸರು ಹಾಕೊಂಡಾದ್ಮೇಲೆ ಸ್ವಲ್ಪ ನೀರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮೊಸರು ಬಜ್ಜಿಗೆ ಹಾಕೊಳ್ಳಿ. ಗಟ್ಟಿಯಾಗಿದ್ರು ಮೊಸರು ಬಜ್ಜಿ ಬಿರಿಯಾನಿ ಜೊತೆಗೆ ತಿನ್ನಕ್ ಚೆನ್ನಾಗಿರಲ್ಲ, ಸ್ವಲ್ಪ ಮೀಡಿಯಂ ತೆಳ್ಳಗಿದ್ರೆ ಅವಾಗ ಚೆನ್ನಾಗಿರುತ್ತೆ. ಸೊ ನೋಡ್ಕೊಂಡು ಸ್ವಲ್ಪ ನೀರ್ ಹಾಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಹಾಗೆ ಎಲ್ಲ ಮಿಕ್ಸ್ ಎಲ್ಲ ಆದ್ಮೇಲೆ ನೋಡಿ ಈ ಕನ್ಸಿಸ್ಟೆನ್ಸಿಲ್ ಬರುತ್ತೆ. ಮೊಸರು ಬಜ್ಜಿಗೆ ಬಿರಿಯಾನಿ ಹಾಕೊಂಡ್ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಅಷ್ಟರಲ್ಲಿ ಮೊಸರು ಬಜ್ಜಿ ಮಾಡೋಷ್ಟರಲ್ಲಿ ಕುಕ್ಕರ್ 2 ವಿಸಿಲ್ ಕೂಗಿತ್ತು, ಅಷ್ಟರಲ್ಲಿ ಮೊಸರು ಬಜ್ಜಿ ಮಾಡೋಷ್ಟರಲ್ಲಿ. ಹಾಗೆ ಕುಕ್ಕರ್ ಕೂಗಿದ ತಕ್ಷಣ ನೀವು ಲಿಡ್ ನ ಓಪನ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಎಲ್ಲ ತೆಪ್ಪೆ ತರ ಆಗೋಗ್ತದೆ ಬಿರಿಯಾನಿ. ಸೊ 15 to 20 ಮಿನಿಟ್ಸ್ ಆದ್ರೂ ಬಿಟ್ಟು ಆಮೇಲೆ ಓಪನ್ ಮಾಡಿ
ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪಗೆ ಮಸಾಲ ಹರಡಿರ್ತದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಸಾಲ ಹರಡಿರಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಸಮ ಮಾಡಿ, ಒಂದು ಈಕ್ವಲ್ ಸಮ ಮಾಡಿಬಿಟ್ಟು ಇನ್ನೊಂದು 5 to 10 ಮಿನಿಟ್ಸ್ ಬಿಟ್ಬಿಡಿ. ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ದು, ಯಾಕಂದ್ರೆ ಅದು ಇನ್ನೂ ಉದುದ್ರಾಗುತ್ತೆ ನಮಗೆ. ಹಾಗೆ ನಾವು ಹಾಕೊಂಡು ತಿಂದ್ಬಿಟ್ರೆ ಆ ನೀರಿನ ಅಂಶ ಇನ್ನೂ ಸ್ವಲ್ಪ ಇರುತ್ತೆ, ಸೊ ಚೆನ್ನಾಗಿರಲ್ಲ. ಉದುದ್ರಾಗ ಬೇಕಂದ್ರೆ ಇನ್ನೊಂದು ಸ್ವಲ್ಪ ದಮ್ ಕಟ್ಬಿಟ್ಟು ಆಮೇಲೆ ಓಪನ್ ಮಾಡಿ. ಸೊ ನೋಡಿ, ಫೈನಲ್ ಆಗಿ ಬಿರಿಯಾನಿ ರೆಡಿ ಆಯ್ತು. ಈಸಿಯಾಗಿ ಮನೇಲೆ ಒಂದು 30 ನಿಮಿಷದಲ್ಲಿ ಮನ್ಸ್ ಮಾಡಿದ್ರೆ ತಿನ್ಬೋದು. ಅದ್ರ ಜೊತೆಗೆ ಮೊಸರು ಬಜ್ಜಿ ಹಾಕೊಂಡು 1-2 ಈರುಳ್ಳಿ ಸೈಡಲ್ಲಿ ಇಟ್ಕೊಂಡು ತಿಂತಾ ಇದ್ರೆ ನಾನ್ ವೆಜ್ ಲವರ್ಸ್ಗಂತೂ ಈ ಬಿರಿಯಾನಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಜಾಸ್ತಿನೂ ಮಸಾಲ ಇಲ್ಲ ನೋಡಿ, ಜಾಸ್ತಿ ಮಸಾಲ ಇದ್ರೇನೆ ಮುಖಕ್ಕೆ ಕೊಡ್ದಂಗೆ ಆಗುತ್ತೆ. ಮೀಡಿಯಂ ಮಸಾಲದಲ್ಲಿ ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಒಂದ್ಸತಿ ಯಾರು ಟ್ರೈ ಮಾಡಬೇಕು ನೀವು. ಟ್ರೈ ಮಾಡಿಬಿಟ್ಟು ನನಗೆ ಹೇಳಿ ಹೇಗಿದೆ ಅಂತ. ಓಕೆ, ನೋಡಿರಲ್ಲ ಬಿರಿಯಾನಿ ರೆಸಿಪಿ ಹೇಗನ್ಸ್ತು ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಸಿ ಇತ್ತಾ ಇಲ್ಲ ಡಿಫಿಕಲ್ಟ್ ಇತ್ತಾ, ಹಾಗೆ ಮಾಡಾದ್ಮೇಲೆ ಹೇಗಿತ್ತು ಟೇಸ್ಟ್ ಕೂಡ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಮ್ಮ ಮನೇಲಂತೂ ಇದೇ ಸ್ಟೈಲ್ ಬಿರಿಯಾನಿ ಮಾಡೋದು. ಫಸ್ಟ್ ನಾವು ಬಿರಿಯಾನಿ ಪೇಸ್ಟ್ ಎಲ್ಲ ತಂದು ಯೂಸ್ ಮಾಡ್ತಾಯಿದ್ರಿ, ಆದರೆ ಇದು ಬಂದ್ಬಿಟ್ಟು ನನ್ನ ತಮ್ಮ ಹೇಳ್ಕೊಟ್ಟಿರೋ ಬಿರಿಯಾನಿ ರೆಸಿಪಿ. ಸೊ ಅವನಂತೂ ಸಖತ್ತಾಗಿ ಮಾಡ್ತಾನೆ ಬಿರಿಯಾನಿ ಅಂದರೆ, ನಾನ್ ವೆಜ್ ಅಂದರೆ ಅವ್ನು ಹೇಳ್ಕೊಟ್ಟಿರೋ ರೆಸಿಪಿ ಇದು. ಸೊ ನಂಗಂತೂ, ನಿಮ್ಗೆ ಒಬ್ಬೊಬ್ರಿಗೆ ಇಷ್ಟ ಆಗಿರುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಿರಲ್ಲ. ಅವ್ರವ್ರ ಟೇಸ್ಟ್ ಒಂದೊಂದು ಥರ ಇರುತ್ತೆ. ಸೊ ನಮ್ಮ ಮನೇಲಿ ಈ ಥರ ಮಾಡೋದು ಬಿರಿಯಾನಿ. ಸೊ ನೀವಂತೂ ಒಂದ್ಸತಿ ಯಾರು ಟ್ರೈ ಮಾಡಬೇಕು. 2 ಟೈಮ್ಸ್ ಟ್ರೈ ಮಾಡಿರೋನು ಪರವಾಗಿಲ್ಲ, ಒಂದ್ಸತಿ ಯಾರು ಟ್ರೈ ಮಾಡಿ ನೋಡಿ, ಪಕ್ಕಾ ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಅಷ್ಟೇ ಆಗಿರುತ್ತೆ ಇವತ್ತಿನ ಈ ಕುಕಿಂಗ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ಯಾರೆಲ್ಲ ನನ್ನ ಚಾನೆಲ್ನ ನೋಡಿ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು. ಇನ್ನೂ ವ್ಲಾಗ್ಸ್ ಮಾಡಬೇಕು ಅಂತ ಆಸೆ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವ್ಲಾಗ್. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ಅದನ್ನು ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ. ನನ್ನ ಫರ್ದರ್ ಅಪ್ಡೇಟ್ಸ್ ಎಲ್ಲ ಅದರಲ್ಲೇ ಇರುತ್ತೆ ಇನ್ಸ್ಟಾಗ್ರಾಮಲ್ಲೇ. ಸೊ ಅಷ್ಟೇ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್.